ಮುಖವಾಡ ಇದೆ ಅನ್ನೋಂಥ ಆರೋಪಗಳನ್ನು ಮಾಡ್ತಾರೆ. ಈಗ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತಾವು ಹೇಳಿದ್ಮೇಲೆ ನನಗೆ ಮಾಹಿತಿ ಗೊತ್ತಾಗ್ತಾ ಇರೋದು. ಅದನ್ನ ನೋಡ್ತೀನಿ ಏನಾಗೈತೆ ಅನ್ನೋ ನೋಡ್ಕೊಂಡು ಆಮೇಲೆ ಸ್ಟೇಟ್ಮೆಂಟ್ ಕೊಟ್ಟು ಹೊಡೋದಲ್ವಾ. ಸೊ ಇದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ತಾವು ಹೇಳಿದ್ಮೇಲೆ ಕೂಡ ನನಗೆ ಗಮನಕ್ಕೆ ಬಂದಿರೋದು. ಸೊ ಅದನ್ನು ಪರಿಶೀಲಿಸಿ ನೋಡಿಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತೀನಿ. ಅದಕ್ಕೆ JDS ಪಕ್ಷವನ್ನು ಮುಗಿಸುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ಪಕ್ಷ ಯಾರು ಮುಗ್ಸೋಕ್ಕಾಗಲ್ಲ. ಅವ್ರವ್ರ ಪಕ್ಷ ಅವ್ರಿಗೆ ಅವ್ರ ನಾಯಕರವರೇ ಯಾರ್ಯಾರು ಕೂಡ ಮುಗಿಸ್ಬೇಕು ಅಂತದೇನಿಲ್ಲ. ಈಗ ಅಧಿಕಾರಕ್ಕೆ ಬರಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಏನೋ ಮುಗ್ಸೋಕ್ಕೆ ಪ್ರಯತ್ನ ಪಡ್ಬೋದು. ಈಗ ಅಧಿಕಾರದಲ್ಲಿದ್ದು ಮುಗಿಸೋದು ಉಪಯೋಗ ಏನೋ. ಸೊ ಹಂಗಾಗಿ ಯಾರು ಕೂಡ ಸುಮ್ಮನೆ ಇವೆಲ್ಲ ಉಪಯೋಗಗಳು ಅಷ್ಟೇ ಬಿಟ್ಟರೆ ವಿನ ಸತ್ಯಕ್ಕೆ ದೂರವಾದಂಥ ವಿಚಾರಗಳಿವೆಲ್ಲ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಇದೊಂದು ಬಗ್ಗೆ ಕೂಲಂಕಷವಾಗಿ ನೋಡಿ ಕಣ್ಣಾರ ಅಥವಾ ಕಿವಿಯಾರ ಕೇಳಿಸ್ಕೊಂಡು ಮಾತಾಡೋದು ಸೂಕ್ತ ಅಲ್ವೇ. ಅಲ್ಲ, ಈಗ ಪೆನ್ ಡ್ರೈವ್ ಪ್ರಮುಖ ಆರೋಪಿಯಾದಂಥ ಪ್ರಜ್ವಲ್ ರೇವಣ್ಣ ಅವರು ಬಂದಿಲ್ಲ ಇಲ್ಲಿವರು ಕೂಡ. ಬಟ್ ಪ್ರಕರಣ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಸರ್ಕಾರನೇ ಇದಕ್ಕೆ ತಪ್ಪಿಸ್ತಾ ಅನ್ನೋ ಲೆಕ್ಕದಲ್ಲಿ BJP JDSನವ್ರು ಮಾತನಾಡ್ತಾರೆ. ಇಲ್ಲ, BJPನ ಡೈವರ್ಟ್ ಮಾಡ್ತಾರೆ ಇದನ್ನು ವಿಚಾರಗಳನ್ನ. BJPನವರು ನೀವು ಗಮನಿಸಿ ನೋಡಿ, ಇಡೀ ಪ್ರಕರಣದಲ್ಲಿ ಇವತ್ತೆಲ್ಲ ಒಂದು ಕಡೆ BJPನವರು ಮೌನವಾಗಿದ್ದಾರೆ. ಇವತ್ತು ಯಾವುದೋ ಒಂದು ಸಣ್ಣದೋ ಒಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರನೋ ಅಥವಾ ಮರ್ಡ್ರೋ ಆದಾಗ ಇಡೀ ಬೀದಿಗಿಡಿತಾರೆ BJPನವರು. ಎಲ್ಲ ನಾಯಕರುಗಳು BJP ಹಿಡಿದ್ದಾರೆ. ಯಾಕೆ ಈ ವಿಚಾರದಲ್ಲಿ ಇವತ್ತು ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಆಗ್ತಾ ಇಲ್ಲ? ಅಲ್ಲಿಗೆ ಇವತ್ತಿನ ರಾಜ್ಯದಲ್ಲೆಲ್ಲ ಒಂದು ಕಡೆ ಹೆಣ್ಮಕ್ಳ ಬಗ್ಗೆ ಅವ್ರ ಗೌರವ ಇಲ್ವಾ BJPನವರಿಗೆ ಅನ್ನೋ ನಮ್ಮ ಪ್ರಶ್ನೆ ಐತೆ. ಸೊ ಇದು ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿರೋದು BJP ನಾಯಕರು. ಆರೋಪ ರಕ್ಷಣೆಗೆ ಹೋಗ್ತಾ ಇದ್ದಾರಾ ಅಂತ ಸರ್ BJP? ಅಲ್ಲ, ಮೋಸ್ಟ್ಲಿ ಇರ್ಬೋದೇನೋ. ಮೋಸ್ಟ್ಲಿ BJPನವರೆಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಿರ್ಬೇಕು ಅಂತ ಕಾಣಿಸ್ತದೆ. ಸೊ ನಮ್ಮ ಸರ್ಕಾರ ಇವತ್ತಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು SIT ಇವತ್ತೇನು ತನಿಖಾ ಸಂಸ್ಥೆ ಇದಕ್ಕೆ ಕೆಲಸ ನಡೀತಾ ಇದೆಯೋ ಅದು ಭಾಳ ನಿಷ್ಕಲ್ಮಶವಾಗಿ ಭಾಳ ಟ್ರಾನ್ಸ್ಪರೆನ್ಸಿ ಕೆಲಸ ಮಾಡ್ತಾರೆ ಪ್ರತಿಯೊಂದು ಕೂಡ. ಸೊ ಅತಿ ಶೀಘ್ರವಾಗಿ ಇದಕ್ಕೆಲ್ಲ ಒಂದು ಕಡೆ ತಿಲಾಂಜಲಿ ಇಡುವಂಥ ದಿನ ಹತ್ರ ಬರ್ತದೆ ಅಂತ ನನ್ನ ಭಾವನೆ ಆಗ್ತದೆ. ಸರ್, ಲೋಕಸಭಾ ಚುನಾವಣೆ ಬಳಿಕ ಸಾಕಷ್ಟು JDS ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂಥ ಮಾತಿದೆ ಸರ್. ಅದೆಲ್ಲ ದೊಡ್ಡ ಮಟ್ಟಿಗೆ ನೋಡಬೇಕಲ್ಲ ಸರ್. ನಾವೆಲ್ಲ XMLಗಳಿದ್ದೀವಿ. ಈಗ ಹಾಗಾಗಿ ದೊಡ್ಡ ಮಟ್ಟಿಗೆ ನೋಡ್ಬೇಕು. ದೊಡ್ಡ ಮಟ್ಟದಲ್ಲಿ ಏನಾಗ್ತದೆ ನನಗಂತೂ ಗೊತ್ತಿಲ್ಲ. ಸೊ ಈಗ ನಾವೆಲ್ಲ ಕಾಂಗ್ರೆಸ್ನಾಗಿದ್ದೀವಿ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತೀವಿ. ಸೊ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡಿದ್ದೇವೆ. ಸೊ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಹಳೆ ಶಾಸಕ ಮಿತ್ರ ಯಾರು ಬರುವಂಥ ಒಲವಿದ್ದವರು ಏನಾದ್ರು ಅದು ಮುಂದೆ ನೋಡ್ಬೇಕು ಏನಾಗ್ತದೆ, ಕಾದು ನೋಡಂತಾರೆ. ಇದು ಯಾಕೋ ಸ್ವಲ್ಪ ಬಿಸಿ ಇದೆಯಲ್ಲ, ಅದು ಇದು ಪೆನ್ ಡ್ರೈವ್ ಏನದು ಭಾಳ ಬಿಸಿ ನಡೀತಾ ಐತೆ. ಇವೆಲ್ಲ ಮುಗಿದ ಮೇಲೆ ಏನಾಗ್ತದೆ ಗೊತ್ತಿ ಕಾದು ನೋಡಬೇಕು.